ಇಂಡಿಯಾಸ್ ಫಸ್ಟ್ ಜೀನ್ ಎಡಿಟಿಂಗ್ ಶಿಪ್. ಭಾರತದಲ್ಲಿ ಮೊದಲ ಬಾರಿ ಒಂದು ಕುರಿಯನ್ನ ಜೀನ್ ಎಡಿಟ್ ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಕಾಶ್ಮೀರಲ್ಲಿ ಇರುವಂತಹ ಶೇರ್ ಇ ಕಾಶ್ಮೀರಿ ಯೂನಿವರ್ಸಿಟಿಯಲ್ಲಿ ಈ ಒಂದು ಸಕ್ಸಸ್ಫುಲ್ ಟೆಸ್ಟ್ ಅನ್ನ ನಾವು ನೋಡ್ಬೋದಾಗತ್ತೆ. ಸೊ ಈ ಒಂದು ಸಕ್ಸಸ್ ಬಂದ್ಬಿಟ್ಟು 6 ಮಂತ್ ಹಿಂದೆನೆ ಈ ಒಂದು ಎಕ್ಸ್ಪೆರಿಮೆಂಟ್ ಮುಗ್ದೋಗಿತ್ತು. ಬಟ್ ಯಾಕೆ ಇಷ್ಟು ದಿನ ವೇಟ್ ಮಾಡಿದ್ರು ಅಂತ ಹೇಳಿದ್ರೆ ಜೀನ್ ಎಡಿಟ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಅಂದ್ರೆ ಜೀನ್ ಎಡಿಟ್ ಆಗಿರೋದ್ರಿಂದ ಅದು ಸರ್ವೈವ್ ಆಗತ್ತಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಇಷ್ಟು ದಿನ ವೇಟ್ ಮಾಡಿದ್ರು. ಸೊ ಇವಾಗ ಈ ಒಂದು ಶೀಪು ಸಕ್ಸಸ್ ಆಗಿದೆ. ಸಕ್ಸಸ್ ಆಗ್ಬಿಟ್ಟು ಆ ಒಂದು ಹಾರ್ಶ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಥ್ರೈವ್ ಆಗ್ತಾ ಇದೆ. ಸೊ ಹಂಗಾಗಿ ಈಗ ಇಂಡಿಯಾಸ್ ಫಸ್ಟ್ gene edited ship called Kashmiri Merino is in news. So let us discuss about this Kashmiri Merino in details. Welcome to our News Navigator program of Shankar IAS Academy. As I said, 6 ತಿಂಗಳ ಮುಂಚೆ ಈ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ 6 ತಿಂಗಳ ಮುಂಚೆ ಸ್ಟಾರ್ಟ್ ಆಗಿದ್ಮೇಲೆ ಇದನ್ನ ಅನ್ಕವರ್ ಮಾಡಿರ್ಲಿಲ್ಲ ಇನ್ನು ಕೂಡ. ಯಾಕೆ ಅಂತ ಹೇಳಿದ್ರೆ ಹೇಳದ್ನಲ್ವಾ, ಜೀನ್ ಎಡಿಟಿಂಗ್ ಇನ್ನು ಕೂಡ ಆಗಿರ್ಲಿಲ್ಲ ಸಕ್ಸಸ್ಫುಲ್ ಆಗಿ. ಸೊ ಇವಾಗ ಈ ಜೀನ್ ಎಡಿಟಿಂಗ್ ಸೀಕ್ವೆನ್ಸ್ ಕಂಪ್ಲೀಟ್ ಆಗಿ ಶೀಪ್ ಆಚೆ ಬಂದು ಆರ್ಶ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಜೀವಿಸ್ತಾ ಇದೆ. ಸೊ ಹಂಗಾಗಿ ಇದು ನ್ಯೂಸ್ ಅಲ್ಲಿದೆ. ಸೊ ಇದೊಂದು ಮೈಲ್ ಸ್ಟೋನ್ ಸ್ಟೆಪ್ ಅಂತ ನಾವು ಕರಿಬಹುದಾಗತ್ತೆ. ಯಾವ ಇಂಡಸ್ಟ್ರಿಯಲ್ಲಿ? ಲೈಫ್ ಸ್ಟಾಕ್ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ಈ ಒಂದು ಲೈಫ್ ಸ್ಟಾಕ್ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಿಂದ ಬರ್ತಿರುವಂತಹ ಶಿಪ್ಪು ಮೀಟ್ ಮತ್ತೆ ಉಲ್ಲನ್ ಇಂಡಸ್ಟ್ರಿ ಎರಡರಲ್ಲೂ ಕೂಡ, ಅಂದ್ರೆ ಅದರ ಮಾಂಸ ಮತ್ತೆ ಉಣ್ಣೆ ಎರಡನ್ನೂ ಕೂಡ, ಎರಡು ಇಂಡಸ್ಟ್ರಿಯಲ್ಲೂ ಕೂಡ ಇಂಡಿಯಾದಲ್ಲಿ ಗ್ರೋತ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ಮಾಡಿಫೈ ಮಾಡಿರೋದ್ರಿಂದ ಡಿಸೀಸ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದಾಗುತ್ತೆ. ಇತ್ತೀಚೆಗೆ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಡಿಸೀಸ್ ಕಂಟ್ರೋಲ್ ನ ಮಾಡೋದಕ್ಕೋಸ್ಕರ ಜೀನ್ ಎಡಿಟಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಈ ಡಿಸೀಸ್ ಕಂಟ್ರೋಲ್ ಮತ್ತೆ ಡಿಸೀಸ್ ರೆಸಿಲಿಯನ್ಸ್ ಮತ್ತೆ ಡಿಸೀಸ್ ಕಂಟ್ರೋಲ್ ಮತ್ತೆ ಕ್ಲೈಮೇಟ್ ರೆಸಿಲಿಯನ್ಸ್ ಇಂಡಸ್ಟ್ರಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶಿಪ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇಂಡಸ್ಟ್ರಿಯನ್ನ ಗ್ರೋತ್ ಮಾಡೋದಕ್ಕೋಸ್ಕರ. ಸೊ ಈಗ ಕಾಶ್ಮೀರಿ ಮರಿನೋ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಕಾಶ್ಮೀರಿ ಮರಿನೋ ಅನ್ನ ಕಾಶ್ಮೀರಿ ಶೇರ್ ಇ ಕಾಶ್ಮೀರಿ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ಮೊದಲಿಗೆ ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಕ್ರಾಸ್ ಬ್ರೀಡಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ರು. ಕ್ರಾಸ್ ಬ್ರೀಡಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಒಂದು ಕುರಿಯನ್ನ ತಗೊಂಡ್ಬಿಟ್ಟು, ಅಂದ್ರೆ ಒಂದು ಶಿಪ್ ಅನ್ನ ತಗೊಂಡ್ಬಿಟ್ಟು ಅದರ ಜೊತೆಗೆ ಕ್ರಾಸ್ ಬ್ರೀಡ್ ನ ಮಾಡುತ್ತಾರೆ. ಅದಕ್ಕೋಸ್ಕರ ನೇಟಿವ್ ಕ್ರಾಸ್ ಬ್ರೀಡ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ನೇಟಿವ್ ಮತ್ತೆ ಎಕ್ಸೋಟಿಕ್ ಕ್ರಾಸ್ ಬ್ರೀಡ್ಸ್ ಗಳನ್ನ ಕೂಡ ಯೂಸ್ ಮಾಡಿದ್ದಾರೆ. ಅದ್ರ ನೇಮ್ಸ್ ಏನೇನು ಅಂತ ಹೇಳಿದ್ರೆ ಪೊಂಚಿ, ಗಡ್ಡಿ, ಪಕೇರ್ವಾಲಾ ಮತ್ತೆ ಎಕ್ಸೋಟಿಕ್ ಬ್ರೀಡ್ಸ್ ಲೈಕ್ ಆಸ್ಟ್ರೇಲಿಯನ್ ಮರಿನೋ, ಡೆಲೈನಾ ರಾಮ್ಸ್. ಎಕ್ಸೋಟಿಕ್ ಬ್ರೀಡ್ ಅಂತ ಹೇಳಿದ್ರೆ ಇವಾಗ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಆ ಒಂದು ರೀತಿಯಾದಂತಹ ಬ್ರೀಡ್ ನಮಗ್ ಸಿಗ್ತಾ ಇಲ್ಲ, ಅದನ್ನ ನಾವು ಎಕ್ಸೋಟಿಕ್ ಬ್ರೀಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈ ಬ್ರೀಡ್ಸ್ ಗಳನ್ನ ನಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಆಪ್ಷನ್ ಅಲ್ಲಿ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಈ ಬ್ರೀಡ್ಸ್ ಗಳ ನೇಮ್ ಅನ್ನ ಕೂಡ ಕೊಡುವಂತಹ ಚಾನ್ಸಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಕಾಶ್ಮೀರಿ ಮರಿನೋವನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಬ್ರೀಡ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 3 to 4 times ಮೋರ್ ಪ್ರೊಡಕ್ಟಿವ್ ಇದೆ ಲೋಕಲ್ ಶೀಪ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಯಾವ್ದ್ರಲ್ಲಿ? ಉಲ್ಲನ್ ಮತ್ತೆ ಮೀಟ್ ಪ್ರೊಡಕ್ಷನ್ ಅಲ್ಲಿ. ಅಂಡ್ ಈ ಕಾಶ್ಮೀರಿ ಮರಿನೋವನ್ನ ನಾವು ಡ್ಯುಯಲ್ ಬ್ರೀಡ್ ಅಂತ ಕರಿತೇವೆ. ಸೊ ಯಾಕೆ ಡ್ಯುಯಲ್ ಬ್ರೀಡ್? ಯಾಕೆ ಅಂತ ಹೇಳಿದ್ರೆ ಇದನ್ನ 2 ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒನ್ ಇಸ್ ಫಾರ್ ವೂಲ್, another one is for meat. ಮಾಂಸ ಮತ್ತೆ ಉಣ್ಣೆಗೋಸ್ಕರ ನಾವು ಈ ಬ್ರೀಡ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ಪರ್ಟಿಕ್ಯುಲರ್ ಆಗಿ ನಾವು ಡ್ಯುಯಲ್ ಬ್ರೀಡ್ ಶಿಪ್ ಅಂತ ಹೇಳ್ಬಿಟ್ಟು ಕರಿಬಹುದಾಗತ್ತೆ. ಈ ಕಾಶ್ಮೀರಿ ಮರಿನೋ ಈಗ ಲೈಫ್ ಸ್ಟಾಕ್ ಬಯೋಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಜೀವಿಸ್ತಾ ಇರುವಂತಹ ಭಾರತದ ಮೊದಲ ಜೀನ್ ಎಡಿಟೆಡ್ ಶಿಪ್ ಆಗಿದೆ. ಹಾಗಿದ್ರೆ ಕಾಶ್ಮೀರಿ ಮರಿನೋದ ಯಾವ ರೀತಿ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಚೇಂಜ್ ಮಾಡಿದ್ರು, ಹೇಗೆ ಇದು ಜೀವಿಸ್ತಾ ಇದೆ ಇವಾಗ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ.
ಕಾಶ್ಮೀರಿ ಮರಿನೋವನ್ನ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಬಿಟ್ಟು ಚೇಂಜ್ ಮಾಡಿದ್ರು. ವಾಟ್ ಈಸ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿ? ಜೀನ್ ಎಡಿಟಿಂಗ್ ಅಂತ ಹೇಳಿದ್ರೆ ಈ ಒಂದು ಕಾಶ್ಮೀರಿ ಮರಿನೋ ಇದೆಲ್ಲ, ಸಾರಿ ಕಾಶ್ಮೀರಿ ಶೀಪ್ ಇದೆಲ್ಲ, ಇದರ DNA ಅನ್ನ ಚೇಂಜ್ ಮಾಡೋದು. ಈ DNA ಅಲ್ಲಿ ಏನೆಲ್ಲ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಉಣ್ಣೆ ಜಾಸ್ತಿ ಆಗ್ಬೇಕು, ಹಾಗೆಯೇ ಅಲ್ಲಿರುವಂತಹ ಆರ್ಶ್ ಕ್ಲೈಮೆಟಿಕ್ ಕಂಡೀಷನ್ಗೆ ಅದು ಅಡಾಪ್ಟ್ ಆಗ್ಬೇಕು ಅಥವಾ ಅಲ್ಲಿ ಜೀವಿಸ್ಬೇಕು, ಅದರ ಮಾಂಸ ಇನ್ನು ಕೂಡ ಜಾಸ್ತಿ ಆಗ್ಬೇಕು. ಇದೆಲ್ಲದನ್ನು ನೋಡ್ಬಿಟ್ಟು ಅದರ ಒಂದು ಪರ್ಟಿಕ್ಯುಲರ್ DNA ಅನ್ನ ಚೇಂಜ್ ಮಾಡ್ತಾರಲ್ವಾ, ಅದನ್ನ ನಾವು ಜೀನ್ ಎಡಿಟಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಯಾವ ರೀತಿ ಚೇಂಜ್ ಮಾಡ್ತಾರೆ? ಪರ್ಟಿಕ್ಯುಲರ್ಲಿ ಕೆಲವು ಟೆಕ್ನಾಲಜಿಯನ್ನ ಯೂಸ್ ಮಾಡ್ಬಿಟ್ಟು ಚೇಂಜ್ ಮಾಡ್ತಾರೆ. ದ ಟೆಕ್ನಾಲಜೀಸ್ ಇಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವುದು ಅಂತ ಹೇಳಿದ್ರೆ ಕ್ರಿಸ್ಪರ್ Cas9 ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡಿದಾವೆ. ಯಾಕೆ ಈ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಮಯೋಸ್ಟಾಟಿನ್ ಅನ್ನುವಂತಹ ಒಂದು ಜೀನ್ ಇದೆ. ಈ ಮಯೋಸ್ಟಾಟಿನ್ ಜೀನ್ ಅನ್ನ ಚೇಂಜ್ ಮಾಡೋದಕ್ಕೋಸ್ಕರ ಕ್ರಿಸ್ಪರ್ Cas9 ಅನ್ನುವಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ವೈ ಮಯೋಸ್ಟಾಟಿನ್ ಜೀನ್? ಅದನ್ನೇ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಮಯೋಸ್ಟಾಟಿನ್ ಜೀನು ನೆಗೆಟಿವ್ ಗ್ರೋತ್ ಅನ್ನ ಮಾಡುತ್ತೆ. ಯಾವ್ದ್ರಲ್ಲಿ? ಮಸಲ್ಸ್ ಅಲ್ಲಿ. ಸೊ ಮಸಲ್ ಅಲ್ಲಿ ನೆಗೆಟಿವ್ ಗ್ರೋತ್ ಆದ್ರೆ ಮಸಲ್ ಗ್ರೋತ್ ನ ರೆಸಿಸ್ಟೆನ್ಸ್ ಮಾಡ್ತಿದೆ ಅಂತ ಅರ್ಥ. ಸೊ ರೆಸಿಸ್ಟೆನ್ಸ್ ಮಾಡ್ತಿದೆ ಅಂತ ಹೇಳಿದ್ರೆ ಮಾಂಸದ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಮಯೋಸ್ಟಾಟಿನ್ ಜೀನ್ ಅನ್ನ ಚೇಂಜ್ ಮಾಡೋದಕ್ಕೋಸ್ಕರ ಈ ಒಂದು ಕ್ರಿಸ್ಪರ್ Cas9 ಅನ್ನುವಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಈವನ್ ಇದನ್ನ ವರ್ಟಿಬ್ರೇಟ್ಸ್ ಅಲ್ಲಿ ಕೂಡ ನಾವು ಮಯೋಸ್ಟಾಟಿನ್ ಜೀನ್ ಅನ್ನ ನೋಡ್ಬೋದಾಗುತ್ತೆ. ಸೊ ಮಯೋಸ್ಟಾಟಿನ್ ಜೀನ್ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ? ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಈಗ ಈ ಮಯೋಸ್ಟಾಟಿನ್ ಜೀನ್ ನ ಚೇಂಜ್ ಮಾಡಿರೋದ್ರಿಂದ 30% ಆಫ್ ದ ಮಸಲ್ ಗ್ರೋತ್ ಆಗುತ್ತೆ ಕಂಪೇರ್ ಟು ಅದರ್ ಲೋಕಲ್ ಬ್ರೀಡ್ಸ್ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಸೊ ಇದರಿಂದ ಮೀಟ್ ಇಂಡಸ್ಟ್ರಿ ಏನಿದೆ ಭಾರತದಲ್ಲಿ, ಆ ಮೀಟ್ ಇಂಡಸ್ಟ್ರಿ ಎಸ್ಪೆಷಲಿ ಲೈಫ್ ಸ್ಟಾಕ್ ಅಲ್ಲಿರುವಂತಹ ಮೀಟ್ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಬರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು? ಡೆವಲಪ್ ಮಾಡ್ತಾ ಇರೋದ್ರಿಂದ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಈ ಪ್ರಾಜೆಕ್ಟ್ ನ್ಯಾಷನಲ್ ರಿಲೆವೆನ್ಸ್ ನ ಪಡ್ಕೊಂಡಿರುವಂತಹ ಪ್ರಾಜೆಕ್ಟ್ ಆಗಿದೆ. ಸೊ ಯಾಕೆ ನ್ಯಾಷನಲ್ ರಿಲೆವೆನ್ಸ್ ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಹೈ ಕ್ವಾಲಿಟಿ ಫೈಬರ್ ಮತ್ತೆ ಮೀಟ್ ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಶಿಪ್ ಇದೆ. ಹಾಗೆಯೇ ಜೀನ್ ಎಡಿಟಿಂಗ್ ಪ್ರೊಸೆಸ್ ಅಲ್ಲಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿದೀವಲ್ವಾ ಜೀನ್ ಎಡಿಟಿಂಗ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ನಾವು ಮುಂದೆ ಬರ್ತಾ ಇದ್ದೀವಿ. ಬಿಕಾಸ್ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ನಾವು ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಟೆಕ್ನಾಲಜಿ ಮೂಲಕ ನಾವು ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡ್ತಾ ಇರ್ತೀವಿ ಅಂತ ಕೂಡ ಹೇಳ್ಬೋದಾಗತ್ತೆ. ನಂತರ ಈವನ್ ಈ ರೀತಿಯಾದಂತಹ ಟೆಕ್ನಾಲಜಿ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿಲ್ಲ ಇಂಡಿಯಾದಲ್ಲಿ. ಬಿಕಾಸ್ ಭಾರತದಲ್ಲಿ ರೈಸ್ ಅನ್ನ ಕೂಡ ನಾವು ಎಡಿಟ್ ಮಾಡಿದ್ವಿ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಬಿಟ್ಟು. ಸೊ ಹಾಗಾಗಿ ಇದೇ ಮೊದಲ ಬಾರಿ ಏನಲ್ಲ ಈ ರೀತಿ ಟೆಕ್ನಾಲಜಿಯನ್ನ ಯೂಸ್ ಮಾಡಿರೋದು. ರೈಸ್ ಅಲ್ಲಿ ಕೂಡ ನಾವು ಯೂಸ್ ಮಾಡಿದ್ವಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದಿಷ್ಟು ನಮ್ಗೆ ಅಡ್ವಾಂಟೇಜ್. ಅಷ್ಟೇ ಅಲ್ಲ, ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಈ ಒಂದು ಶಿಪ್ ತುಂಬಾ ಚೆನ್ನಾಗಿ ಜೀವಿಸುತ್ತೆ. ಫೈಬರಸ್ ಕ್ವಾಲಿಟಿ ಹೈ ಕ್ವಾಲಿಟಿ ಫೈಬರಸ್ ಉಲ್ಲನ್ನ ಕೊಡುತ್ತೆ. ಮೀಟ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡುತ್ತೆ, ಕರೆಕ್ಟ್? ಸೊ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಚೇಂಜ್ ಆಗ್ತಾ ಇರೋದ್ರಿಂದ ಅಲ್ಲಿ ಇರುವಂತಹ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ಗೆ ಅಡಾಪ್ಟ್ ಆಗುತ್ತೆ. ಸೊ ಇನ್ನು ಈ ಒಂದು ಶೇರ್ ಈ ಕಾಶ್ಮೀರ್ ಯೂನಿವರ್ಸಿಟಿ ಅಲ್ಲೇ ಅಲ್ವಾ ಇದು ಪ್ರೊಡ್ಯೂಸ್ ಆಗಿರೋದು ಅಥವಾ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿರೋದು. ಸೊ ಈ ಯೂನಿವರ್ಸಿಟಿ ಬಗ್ಗೆ ನಾವು ನೋಡ್ಕೊಂಡ್ರೆ ಇದು ಕಾಶ್ಮೀರಿ ವ್ಯಾಲಿಯಲ್ಲಿ ಇರುವಂತಹ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿ ಕ್ಲೋನಿಂಗ್ ಇಂದ ಜೀನ್ ಎಡಿಟಿಂಗ್ ತನಕ ತನ್ನ ಸಕ್ಸಸ್ಫುಲ್ ಮೂಮೆಂಟ್ ಅನ್ನ ಮಾಡ್ಕೊಳ್ತಾನೆ ಬಂದಿದೆ. ಹೇಗೆ ಅಂತ ಹೇಳಿದ್ರೆ ಪ್ರಪಂಚದ ಮೊದಲ ಕ್ಲೋನಿಂಗ್ ಎಡಿಟೆಡ್ ಗೋಟ್ ಅನ್ನ ಪ್ರಿಪೇರ್ ಮಾಡಿದ್ದು ಇದೇ ಯೂನಿವರ್ಸಿಟಿ. ದಟ್ ಪಶ್ಚಿಮ ಗೋಟ್, ವಿ ಕಾಲ್ ಇಟ್ ಆಸ್ ಅ ನೂರಿ ಅಂತ ಹೇಳ್ಬಿಟ್ಟು ಆ ಗೋಟಿಗೆ ಹೆಸರನ್ನ ಇಟ್ಟಿರ್ತಾರೆ. 2012 ಈ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿರುತ್ತೆ. ಅದಾದ್ಮೇಲೆ ಒಟ್ಟು 11 ವರ್ಷ ಇದು ಜೀವಿಸಿರುತ್ತೆ. ಕ್ಲೋನಿಂಗ್, ವಾಟ್ ಇಸ್ ಕ್ಲೋನಿಂಗ್? ಕ್ಲೋನಿಂಗ್ ಅಂತ ಹೇಳಿದ್ರೆ DNA ಅಲ್ಲಿ ಒಂದು
ಆ ಈಗ ಪಶ್ಚಿಮ ಘಾಟ ಚೇಂಜ್ ಮಾಡಿದಾರಲ್ವಾ, ಪಶ್ಚಿಮ ಘಾಟ್ ಡಿಎನ್ಎ ಅನ್ನ ತಗೊಂಡ್ಬಿಟ್ಟು ಸೇಮ್ ಅದರ ಡಿಎನ್ಎ ಹೇಗಿದೆ ಅಲ್ಲ ಅದೇ ರೀತಿ ಮಾಡಿಫಿಕೇಶನ್ಸ್ ಗಳನ್ನ ಮಾಡಿ, ಅದೇ ರೀತಿ ಚೇಂಜಸ್ ನ ಮಾಡಿ ಎಕ್ಸಾಕ್ಟ್ ಒಂದು ಡಿಎನ್ಎ ನ ಪ್ರಿಪೇರ್ ಮಾಡ್ಬಿಟ್ಟು ಇನ್ನೊಂದು ಗೋಟನ್ನ ಪ್ರಿಪೇರ್ ಮಾಡ್ತಾರಲ್ವಾ, ಅದನ್ನ ನಾವು ಕ್ಲೋನಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಜೀನ್ ಎಡಿಟಿಂಗ್ ಅಲ್ಲಿ ಏನಾಗುತ್ತೆ, ಅದರ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಚೆಕ್ ಮಾಡ್ಬಿಟ್ಟು ಅದನ್ನ ಎಡಿಟ್ ಮಾಡ್ತಾರೆ. ಬಟ್ ಇದ್ರಲ್ಲಿ ಏನ್ ಮಾಡ್ತಾರೆ, ರೆಪ್ಲಿಕಾ ಸೇಮ್ ಹೇಗಿದೆ ಅದೇ ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡಿ ಪ್ರಿಪೇರ್ ಮಾಡ್ತಾರೆ. ಅದನ್ನ ನಾವು ಕ್ಲೋನಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಈ ಒಂದು ಜೀನ್ ಎಡಿಟಿಂಗ್ ಈಗ ಏನ್ ನಡೀತಿದೆ ಅಲ್ವಾ, ಅದ್ರಲ್ಲಿ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದಾರೆ, FGF5 ಟಾರ್ಗೆಟ್ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೋಸ್ಕರ ಈ ಟಾರ್ಗೆಟ್ ಅಂದ್ರೆ FGF, ಏನಕ್ಕೆ ಈ ಟಾರ್ಗೆಟ್ ಅಂತ ಹೇಳಿದ್ರೆ ಹೈ ಕ್ವಾಲಿಟಿ ಫೈಬರ್ ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. FGF5 ಆಲ್ಸೋ ಕಾಲ್ಡ್ ಆಸ್ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ 5 ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಮ್ಗೆ ಈಗಿರುವಂತಹ ಜೀನ್ ಎಡಿಟಿಂಗ್, ಕಾಶ್ಮೀರಿ ಮೆರಿನೋ ಬಗ್ಗೆ, ಹಾಗೆಯೇ ಕ್ಲೋನಿಂಗ್ ಆಗಿದ್ದಂತಹ ನೋರಿ ಬಗ್ಗೆ, ಹಾಗೆ ಶೇರ್ ಇ ಕಾಶ್ಮೀರಿ ಯೂನಿವರ್ಸಿಟಿ ಬಗ್ಗೆ. ಇದಿಷ್ಟರಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಏನು ಅಂತ ಹೇಳಿದ್ರೆ, ಮಯೋಸ್ಟಾಟಿನ್ ಜೀನ್ ಅದನ್ನ ಚೇಂಜ್ ಮಾಡಿರೋದು ಮಸಲ್ ಗ್ರೋತ್ ಗೋಸ್ಕರ, ಕರೆಕ್ಟ್ ಅಲ್ವಾ. ಕ್ರಿಸ್ಪರ್ Cas9 ಅನ್ನುವಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡಿರೋದು, ದಟ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಆ ಟೆಕ್ನಾಲಜಿಯನ್ನ, ಆ ಟೂಲ್ ಅನ್ನ ಯೂಸ್ ಮಾಡಿದ್ದಾರೆ ಅದಕ್ಕೋಸ್ಕರ. ಹಾಗೆ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ ಅಂಡ್ ಯಾವ್ಯಾವ ಲೋಕಲ್ ಬ್ರೀಡ್ಸ್ ಗಳನ್ನ ಯೂಸ್ ಮಾಡಿ ಕ್ರಾಸ್ ಬ್ರೀಡ್ ನ ಮಾಡಿದ್ದಾರೆ. ಇದಿಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಾಟ್ ಬ್ರೀಡ್ ವಾಸ್ ದ ಫಸ್ಟ್ ಶೀಪ್ ಇನ್ ಇಂಡಿಯಾ ಟು ಬಿ ಸಕ್ಸಸ್ಫುಲಿ ಜೀನ್ ಎಡಿಟೆಡ್? ಆನ್ಸರ್ ಇಸ್ ಕಾಶ್ಮೀರಿ ಮ್ಯಾರಿನೋ ಶೆಪ್. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.